ಎಸ್, ನಿಮ್ಮ ರಾಜ್ ನ್ಯೂಸ್ ವರದಿ ಪೊಲಿಟಿಕಲ್ ಬ್ರೇಕಿಂಗ್ ಟ್ರೂ ಆಗ್ತಾ ಇದೆ. ಅಂದ್ರೆ ಪೊಲಿಟಿಕಲ್ ಬ್ರೇಕಿಂಗ್ ಅಂದ್ರೆ ಅದು ರಾಜ್ ನ್ಯೂಸ್ ಕನ್ನಡ ಅಂತ ಪ್ರೂವ್ ಆಗ್ತಾ ಇರುವಂತದ್ದು. ನಿಜವಾಯ್ತು, ನಿಮ್ಮ ರಾಜ್ ನ್ಯೂಸ್ ನ ವರದಿ ಪೊಲಿಟಿಕಲ್ ಬ್ರೇಕಿಂಗ್ ಅಂದ್ರೆ ಅದು ರಾಜ್ ನ್ಯೂಸ್ ಕನ್ನಡ. ಸರ್ಕಾರದ ಜೊತೆ ಪಕ್ಷದಲ್ಲೂ ಮೇಜರ್ ಸರ್ಜರಿ ಆಗುತ್ತೆ ಅಂತ ರಾಜ್ ನ್ಯೂಸ್ ಸುದ್ದಿಯಂತೆ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಸಾರಥ್ಯವನ್ನ ವಹಿಸ್ತಾ ಇದ್ದಾರೆ. ಮೊದಲು ಸುದ್ದಿ ಪ್ರಸಾರ ಮಾಡಿತ್ತು ನಿಮ್ಮ ರಾಜ್ ನ್ಯೂಸ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರ ಜೊತೆ ಮಾತುಕತೆ ಆರಂಭ ಆಗಿದೆ. ದೂರವಾಣಿಯಲ್ಲಿ ಸಾಹುಕಾರ್ ಜೊತೆ ಕೆಸಿ ವೇಣುಗೋಪಾಲ್ ಅವರು ಮಾತನಾಡಿದ್ದಾರೆ. ನೀವು ಕೆಪಿಸಿಸಿ ಸಾರಥ್ಯವನ್ನ ವಹಿಸಿಕೊಳ್ಳಿ ಅಂತ ಮಾಹಿತಿಯನ್ನ ಕೂಡ ಕೆಸಿ ವೇಣುಗೋಪಾಲ್ ಅವರು ನೀಡಿರುವಂತದ್ದು. ರಾಜ್ ನ್ಯೂಸ್ ಈ ಮೊದಲೇ ಈ ಒಂದು ವಿಚಾರವನ್ನ ಗೆಸ್ ಮಾಡಿತ್ತು. ಹೀಗೆ ಆಗೋದು ಪಕ್ಕ ಅಂತ ಹೇಳಿತ್ತು. ಅದೇ ಆಗ್ತಾ ಇರುವಂತದ್ದು. ಸಿಎಂ ಪಟ್ಟದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲೂ ಮೇಜರ್ ಸರ್ಜರಿ ಆಗುತ್ತೆ ಅಂತ ಏನ್ ಹೇಳಿತ್ತು ಅದು ನಿಜವೇ ಆಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಡಿಸಿಎಂ ಆದ ನಂತರದಲ್ಲಿ ನೆಕ್ಸ್ಟ್ ಯಾರು ಅಂದಾಗ ಸತೀಶ್ ಜಾರಕಿಹೊಳಿ ಅವರು ಪಟ್ಟು ಹಿಡಿದು ಕೂತಿದ್ದಂಥದ್ದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನನಗೆ ಬೇಕು ಅಂತ ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಪಟ್ಟದ ಬಗ್ಗೆ ಮಾತನಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ಹೈಕಮಾಂಡ್ ಅನ್ನ ಭೇಟಿ ಮಾಡಕ್ ಹೋಗ್ತಾ ಇದ್ರು, ಹಿಂದೆನೆ ಹೋಗ್ತಾ ಇದ್ರು ಸತೀಶ್ ಜಾರಕಿಹೊಳಿ ಅವರು. ಅಟ್ಲೀಸ್ಟ್ ಅವ್ರ ಸ್ಥಾನ ನನಗೆ ಬೇಕು ಅಂತ ಪಟ್ಟು ಹಿಡಿದು ನಿಂತಿದ್ದಂಥದ್ದು ಅದೇ ನಿಜವಾಗ್ತಾ ಇದೆ. ಈಗಾಗಲೇ ನೀವು ಕೆಪಿಸಿಸಿ ಸಾರಥ್ಯವನ್ನ ವಹಿಸ್ಕೋಬೇಕು ಅಂತ ಕೆಸಿ ವೇಣುಗೋಪಾಲ್ ಅವರು ಕರೆ ಮಾಡಿ ತಿಳಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರಿಗೆ. ದೂರವಾಣಿಯಲ್ಲಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರ ಜೊತೆ ಮಾತನಾಡಿದ್ದಾರೆ ಕೆಸಿವಿ. ಕೆಪಿಸಿಸಿ ಸಾರಥ್ಯವನ್ನ ವಹಿಸ್ಕೊಂಡ್ಬಿಡಿ ನೀವು ಅಂತ. ಸರ್ಕಾರದ ಜೊತೆ ಪಕ್ಷದಲ್ಲೂ ಕೂಡ ಮೇಜರ್ ಸರ್ಜರಿ ಆಗುತ್ತೆ ಅಂತ ರಾಜ್ ನ್ಯೂಸ್ ಹೇಳಿತ್ತು. ಅದೇ ಆಗ್ತಾ ಇರುವಂತದ್ದು. ಪಕ್ಷದಲ್ಲಿ ಮೇಜರ್ ಡೆವಲಪ್ಮೆಂಟ್. ಸರ್ಕಾರ ಅಂತ ಬಂದಾಗ ಸಿಎಂ ಪಟ್ಟದ ಪಗಡಿ ಆಟ ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದು ನಿಂತಿದೆ. ಇಲ್ಲಿ ಬದಲಾವಣೆ ಆಗೇ ಆಗುತ್ತೆ. ಅದಾದ ನಂತರದಲ್ಲಿ ಕೆಪಿಸಿಸಿ ಅಥವಾ ಪಕ್ಷದಲ್ಲೇ ಅಂತ ಹೇಳಿದಾಗ ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇರುವಂತದ್ದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪಟ್ಟು ಹಿಡಿದು ನಿಂತಿದ್ದಂಥದ್ದು ಸತೀಶ್ ಜಾರಕಿಹೊಳಿ ಅವರು. ಅದಕ್ಕೆ ಪ್ರಯತ್ನ ಪಡ್ತಲೇ ಇದ್ರು. ಅದೇ ಆಗ್ತಾ ಇದೆ ಈಗ. ಇನ್ನು ಸತೀಶ್ ಜಾರಕಿಹೊಳಿ ಅವರು ನನಗೆ ಸಚಿವ ಸ್ಥಾನನೂ ಬೇಕು ಅಂತ ಪಟ್ಟು ಹಿಡಿತಾ ಇರುವಂತದ್ದು. ಎರಡೆರಡು ಸ್ಥಾನಗಳು ಬೇಕು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವಂತೂ ನಾನು ಬಿಟ್ಕೊಡೋದಿಲ್ಲ. ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕೇ ಬೇಕು. ಹಾಗೇನೆ ನಾನು ಸಚಿವ ಸ್ಥಾನ ಏನ್ ಮಾಡಕ್ಕಾಗುತ್ತೆ? ಈಗಾಗಲೇ ನಾಮಫಲಕವನ್ನ ತೆಗೆದುಹಾಕಲಾಗಿದೆ. ಅಂದ್ರೆ ಇವರ ಡೆಸಿಗ್ನೇಷನ್ ಬದಲಾವಣೆ ಆಗೋದಂತೂ ಪಕ್ಕ. ಆದ್ರೆ ಇವರ ಆಸೆಯಂತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನೀಡೋದಕ್ಕೆ ತಯಾರಿ ನಡೀತಿರುವಾಗ ಒಂದ್ ರೀತಿಯಾಗಿ ನನಗೆ ಸಚಿವ ಸ್ಥಾನ ಹಾಗಿದ್ರೆ ಅಂತ ತಗಾದಿ ತೆಗೆಯೋಕೆ ಆರಂಭ ಮಾಡ್ಕೊಂಡಿರುವಂತದ್ದು ಕೆಸಿ ವೇಣುಗೋಪಾಲ್ ಅವರು. ದೂರವಾಣಿಯಲ್ಲಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರಿಗೆ ಕರೆ ಬಂದಿದೆ. ಕೆಸಿ ವೇಣುಗೋಪಾಲ್ ಅವರದು ಹೇಳಿದ್ದಾರೆ. ಅವರು ಅಧ್ಯಕ್ಷ ಸ್ಥಾನವನ್ನ ನಿಮ್ಗೆ ನೀಡ್ತಾ ಇದೀವಿ, ನೀವು ವಹಿಸ್ಕೊಂಡು ಹೋಗಿ ಅದರ ಜವಾಬ್ದಾರಿಯನ್ನ ಇನ್ ಮುಂದೆ ಅಂತ. ಮೊದಲು ಸುದ್ದಿ ಪ್ರಸಾರ ಮಾಡಿದ್ದು ನಿಮ್ಮ ರಾಜ್ ನ್ಯೂಸ್ ಕನ್ನಡ. ಸತೀಶ್ ಜಾರಕಿಹೊಳಿ ಅವರಿಗೆ ಸಿಗುತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಪಟ್ಟಕ್ಕೆ ಏರಿದ್ರೆ ಅವರ ಸ್ಥಾನಕ್ಕೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರೇ ಅನ್ನುವಂಥದ್ದನ್ನ ಸುದ್ದಿ ಬಿತ್ತರ ಮಾಡಿದ್ದು ನಿಮ್ಮ ರಾಜ್ ನ್ಯೂಸ್ ಕನ್ನಡ. ಅದೇ ಆಗ್ತಾ ಇದೆ. ಇದೇ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನ ನಮಗೆ ನೀಡ್ತಾ ಹೋಗ್ತಾರೆ ರಾಜ್ ನ್ಯೂಸ್ ನ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಸರ್. ಎಸ್ ಗೋವಿಂದ್ ಸರ್, ರಾಜ್ ನ್ಯೂಸ್ ನಲ್ಲಿ ನಮ್ಮ ಒಂದು ಗೆಸ್ ಅಥವಾ ಹೌದು ಹೀಗೆ ಆಗೋದು ಅನ್ನುವಂಥದ್ದು 100% ಟ್ರೂ ಆಗಿದೆ. ಅಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೇನೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡೋದಂತೂ ಪಕ್ಕ. ಈ ಸರ್ಕಾರದಲ್ಲಿ ಈ ಪಟ್ಟದ ಪಗಡಿಯಾಟ ನಂತರದಲ್ಲಿ ಇದೊಂದು ಬದಲಾವಣೆ ಪಕ್ಕ ಅಂತ ಹೇಳಿತ್ತು. ಅದೇ ಆಗ್ತಾ ಇದೆ. ಈ ಬಗ್ಗೆ ಚೆನ್ನಾಗಿ ಹೇಳ್ತಾ ಹೋಗೋದಾದ್ರೆ ಸರ್.
ಗಾಯತ್ರಿ ಕೇವಲ ಸರ್ಕಾರ ಮಟ್ಟದಲ್ಲ, ಪಕ್ಷದ ಮಟ್ಟದಲ್ಲೂ ಕೂಡ ಮೇಜರ್ ಸರ್ಜರಿ ಆಗುತ್ತೆ ಅಂತೇಳಿ ಕಳೆದ 3 ದಿನದ ಹಿಂದಷ್ಟೇ ರಾಜ್ ನ್ಯೂಸ್ ಅಲ್ಲಿ ಒಂದು ಎಕ್ಸ್ಕ್ಲೂಸಿವ್ ವರದಿ ಪ್ರಸಾರ ಮಾಡಿದ್ರು. ಅಂದ್ರೆ ಕೆಪಿಸಿಸಿ ಸಾರಥಿಯಾಗಿ ಸತೀಶ್ ಜಾರಕಿಹೊಳಿ ಅವರು ವಹಿಸಿಕೊಳ್ಳಲಿದ್ದಾರೆ ಅಂತೇಳಿ ಎಕ್ಸ್ಕ್ಲೂಸಿವ್ ಆದಂತ ವರದಿ ಪ್ರಸಾರ ಮಾಡಿದ್ವಿ. ಆ ಒಂದು ವರದಿ ಈಗ ನಿಜ ಆಗ್ತಿದೆ. ಯಾಕಂದ್ರೆ ಕೆಪಿಸಿ ಕಾಂಗ್ರೆಸ್ನ ಎಸಿಸಿಯ ಪ್ರಧಾನ ಕಾರ್ಯದರ್ಶಿಯಾದಂತ ಕೆ.ಸಿ. ವೇಣುಗೋಪಾಲ್ ಅವರೇ ಖುದ್ದು ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀವು ವಹಿಸಿಕೊಳ್ಬೇಕಾಗುತ್ತೆ ಅಂತೇಳಿ ನೇರವಾಗಿ ಮಾತನಾಡಿದ್ದಾರೆ, ದೂರವಾಣಿಯಲ್ಲಿ ಮಾತನಾಡಿರುವಂತದ್ದು. ಆ ಮೂಲಕ ಎಲ್ಲೋ ಒಂದ್ ಕಡೆ ರಾಜ್ ನ್ಯೂಸ್ ಕಳೆದ 3 ದಿನದ ಹಿಂದೆ ಏನು ವರದಿಯನ್ನು ಪ್ರಸಾರ ಮಾಡಿ ಸತೀಶ್ ಜಾರಕಿಹೊಳಿ ಅವರೇ ಕೆಪಿಸಿಸಿ ಸಾರಥ್ಯ ವಹಿಸಿಕೊಳ್ಳಲಿದ್ದಾರೆ ಅಂತೇಳಿ ಆ ಒಂದು ವರದಿ ಸತ್ಯ ಆಗಿದೆ. ಹಾಗಾಗಿ ಕೇವಲ ಸರ್ಕಾರ ಮಟ್ಟದಲ್ಲ, ಪಕ್ಷದ ಮಟ್ಟದಲ್ಲೂ ಕೂಡ ಮೇಜರ್ ಸರ್ಜರಿ ಆಗೋದು ಬಹುತೇಕವಾಗಿ ಖಚಿತ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾಗಿ ಕೆ.ಸಿ. ವೇಣುಗೋಪಾಲ್ ಅವರು ದೂರವಾಣಿಯಲ್ಲಿ ಮಾತನಾಡಿದ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಎಲ್ಲವೂ ಕೂಡ ಹೇಳಿದ್ದಾರೆ. ಅಂದ್ರೆ ಧನ್ಯವಾದಗಳು ಸರ್, ನಾನು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದೆ. ಹಾಗಾಗಿ ನಿಮ್ಮ ನಂಬಿಕೆಯನ್ನು ನಾನು ಉಳಿಸ್ಕೊಳ್ತೀನಿ. 2028ಕ್ಕೆ ಮತ್ತೆ ನಾನು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ ಅಂತೇಳಿ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಎಲ್ಲ ಒಂದ್ ಕಡೆ ಏನು ಹಂಗಾಮಿ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಕೂಡ ಸತೀಶ್ ಜಾರಕಿಹೊಳಿ ಪರವಾಗಿ ಬ್ಯಾಟ್ ಅನ್ನ ಬೀಸಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿ ಕೊಡಬೇಕು ಅಂತೇಳಿ ಕಳೆದ 6-7 ತಿಂಗಳಿಂದ ಕೂಡ ಅವರ ಪರವಾಗಿ ಬ್ಯಾಟ್ ಅನ್ನ ಬೀಸಿದ್ರು. ಅವರ ಮಗ ಕೂಡ ಏನು ಬಹಿರಂಗ ಸಭೆಯಲ್ಲಿ ಎಲ್ಲೋ ಒಂದ್ ಕಡೆ ಮಾತನಾಡಿದ್ರು, ಸಿದ್ದರಾಮಯ್ಯ ಆದ ಬಳಿಕ, ನಮ್ಮ ತಂದೆ ಆದ ಬಳಿಕ ಅಹಿಂದ ನಾಯಕರು ಯಾರಾದ್ರೂ ಇದ್ರೆ ಅದು ಕೇವಲ ಸತೀಶ್ ಜಾರಕಿಹೊಳಿ ಅವರು ಮಾತ್ರ. ಹಾಗಾಗಿ ಅಹಿಂದ ಸಮುದಾಯದ ನಾಯಕತ್ವವನ್ನ ಸತೀಶ್ ಜಾರಕಿಹೊಳಿ ಅವರು ಏನು ಸ್ವೀಕಾರ ಮಾಡ್ತಾರೆ ಅಂತೇಳಿ ಈ ಹಿಂದೆ ಕಳೆದ 6 ತಿಂಗಳ ಹಿಂದೆ ಅಷ್ಟೇ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಬಹಿರಂಗ ಒಂದು ಸಮಾವೇಶದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ಇದೆಲ್ಲವೂ ಕೂಡ ಈಗ ಪೂರಕ ಆಗ್ತಿದೆ. ಒಂದ್ ಕಡೆ ಏನು ಮಾಜಿ ಡಿ.ಸಿ.ಎಂ ಅಂತ ಡಿ.ಕೆ. ಶಿವಕುಮಾರ್ ಕೂಡ ಸತೀಶ್ ಜಾರಕಿಹೊಳಿ ಅವರ ಆ ಒಂದು ಆಪ್ತರಾಗಿರುವಂತದ್ದು. ಹಾಗಾಗಿ ಅವರು ಕೂಡ ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ತಗಾದೆ ತೆಗೆದಿಲ್ಲ. ಹಾಗಾಗಿ ಅಂತಿಮವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಈಗ ಸತೀಶ್ ಜಾರಕಿಹೊಳಿ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಅವ್ರನ್ನ ಆಯ್ಕೆ ಮಾಡಿರುವಂತದ್ದು. ಸೋಮವಾರ ಏನು ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣೆ ಆಗ್ಲಿದೆ. ಇದಾದ ಬಳಿಕ ಅಧಿಕೃತವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ ಘೋಷಣೆ ಮಾಡೋದು ಬಹುತೇಕವಾಗಿ ಖಚಿತ ಅಂತ ಕೂಡ ಹೇಳಲಾಗ್ತಿದೆ. ಗಾಯತ್ರಿ. ಎಸ್, ಥ್ಯಾಂಕ್ ಯು ಗೋವಿಂದ್ ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಈ ಕಡೆ ಸಚಿವ ಸಂಪುಟ ಪುನರ್ರಚನೆ ಆದಾಗ ಅಲ್ಲೂ ನನಗೆ ಸ್ಥಾನ ಬೇಕು ಅಂತ ಅಲ್ಲೂ ಆಕಾಂಕ್ಷಿಗಳಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಸಚಿವ ಸ್ಥಾನದ ಆಕಾಂಕ್ಷೆ ಕೂಡ ಇದೆ. ಈ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನಂತೂ ಬಿಡೋಕ್ ಚಾನ್ಸೇ ಇಲ್ಲ ಅಂತಿದ್ರು. ಅವರ ಹೆಸರೇ ಈಗ ಫಿಕ್ಸ್ ಆಗಿರುವಂತದ್ದು ನಮಗಿಲ್ಲಿ ಗೊತ್ತಾಗ್ತಾ ಇದೆ. ಕೆಪಿಸಿಸಿ ಸಾರಥ್ಯ ವಹಿಸಿಕೊಳ್ಳಿ ಅಂತ ಕಾಲ್ ಮಾಡಿ ಹೇಳಿದ್ದಾರೆ ಕೆ.ಸಿ. ವೇಣುಗೋಪಾಲ್ ಅವರು. ಹಾಗಾಗಿ ನಾನು ಕೂಡ ಇದರ ಆಕಾಂಕ್ಷಿಯಾಗಿದ್ದೆ. ಆಫರ್ ಬಂದಿದೆ. ನಾನು ಇದನ್ನ ನಿಮ್ಮ ಒಂದು ನಂಬಿಕೆ, ನನಗೆ ಈ ಒಂದು ಜವಾಬ್ದಾರಿ ಸೂಕ್ತ ಅಂತ ನೀವು ನೀಡಿರುವಂತಹ ಈ ಜವಾಬ್ದಾರಿಯನ್ನ ನಾನು ಸರಿಯಾಗಿ ಪಾಲಿಸ್ಕೊಂಡು ಹೋಗ್ತೀನಿ, ನಿಮ್ಮ ನಂಬಿಕೆಯನ್ನ ನಾನು ಉಳಿಸ್ಕೊಂಡು ಹೋಗ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಕೆಪಿಸಿಸಿ ಸಾರಥ್ಯ ಹಾಗಿದ್ರೆ ಇವರ ಹೆಗಲ ಮೇಲೆ ಬಂದು ಕೂತಿರುವಂತದ್ದು ಅಧ್ಯಕ್ಷ ಸ್ಥಾನ ಫಿಕ್ಸ್.